ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಶ್ರೀ ಕಾಡಸಿದ್ದೇಶ್ವರ ಗುರುಜಿಯವರಿಗೆ ನಮಿಸುತ್ತಾ ಈ ಅನ್ಎರೋಬಿಕ್ ಬ್ಯಾಗ್ ಬಗ್ಗೆ ನನ್ನ ಎರಡು ಅನಿಸಿಕೆ ಹಂಚ್ಕೋಬೇಕಂತ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀವಿ. ನಾವು ಸುಮಾರು ಒಂದು ವರ್ಷದ ಹಿಂದೆ ಇದನ್ನು ರಾಜಸ್ಥಾನದಿಂದ ತರಿಸಿ 10x40 ಅಂದರೆ 12,000 ಲೀಟರ್ ಕೆಪಾಸಿಟಿವ ಎರಡು ಅನ್ಎರೋಬಿಕ್ ಬ್ಯಾಗ್ ತಂದು ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಇದನ್ನು ಯೂಸ್ ಮಾಡತ್ತಿ ನಾವು ಒಂದು ಸುಮಾರು 10 ತಿಂಗಳಾಯಿತು. ಅಂದರೆ 2 ತಿಂಗಳು ಇದಕ್ಕೆ ತುಂಬ ಟೈಮಿಂಗ್ ಬೇಕಾಗುತ್ತೆ. ಆಮೇಲೆ 10 ತಿಂಗಳಿಂದ ನಾವು ಇದನ್ನು ಯೂಸ್ ಮಾಡತ್ತೀವಿ ನಮ್ಮ ತೋಟಕ್ಕೆ. ಇಲ್ಲಿ ಸುಮಾರು 40 ಎಕರೆ ತೋಟ ಇರೋದ್ರಿಂದ ನಾವು 2 ಬ್ಯಾಗ್ ಮಾಡಿವು. ಇದು 10 ಎಕರೆಗೆ 10x40 ಒಂದು ಬ್ಯಾಗ್ ಇದ್ದರೆ ಭಾಳ ಅನುಕೂಲ ಎಲ್ಲರಿಗೂ. ಹಾಗಾಗಿ ನಾವು ಇದನ್ನು 20 ಎಕರೆಯಲ್ಲಿ 2 ಬ್ಯಾಗ್ ಇನ್ಸ್ಟಾಲ್ ಮಾಡಿವು. ಆದರೆ ನಿನ್ನೆ ಒಂದಿನ ಬಿಟ್ಟು ಮೊನ್ನೆ ದಿನ ಮತ್ತೆ 2 ಬ್ಯಾಗ್ ಆರ್ಡ್ರ್ ಕೊಟ್ಟು ನಾನು ತರಿಸೀನಿ. ಇಲ್ಲಿ 2 ಬ್ಯಾಗ್ ಬಂದಾವ. ಅದು ಸ್ವಲ್ಪ ಈ ರೀತಿ ಬೆಡ್ ಮಾಡಿಕೊಂಡು ಇಲ್ಲಿ ಸೈಡಿಗೆ ಇನ್ಸ್ಟಾಲ್ ಮಾಡ್ಬೇಕಂತ ಅಂದ್ಕೊಂಡೆವು. ಈ ಅನ್ಎರೋಬಿಕ್ ಬ್ಯಾಗ್ನಿಂದ ಔಟ್ಪುಟ್ ಏನು ಬರುತ್ತಲ್ಲ, ಸ್ಲರಿ, ಇದು ಅನ್ಎರೋಬಿಕ್ ಬ್ಯಾಗ್ ಸ್ಲರಿ 100% ಇದು ಡಿಕಂಪೋಸ್ ಆಗಿರುತ್ತೆ. ಇದು ಡ್ರಿಪ್ನ್ಯಾಗೂ ನೀವು ಯೂಸ್ ಮಾಡ್ಬೋದು, ಆಮೇಲೆ ಸ್ಪ್ರೇ ಒಳಗೂ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೂ ಸಹಿತ ಈ ಡಿಕಂಪೋಸ್ ಆಗಲಾರ್ದ ಮಟೀರಿಯಲ್ ಯಾವುದೂ ಇರೋದಿಲ್ಲ. 100% ಇದು ಡಿಕಂಪೋಸ್ ಆಗಿ ಒಂಥರ ಲಿಕ್ವಿಡ್ ಥರ ಬರುತ್ತೆ, ಪ್ಯೂರ್ ಲಿಕ್ವಿಡ್. ಇದರಲ್ಲಿ ಯಾವುದೂ ಕೊಳಿಲಾರ್ದ ವಸ್ತು ಯಾವುದೂ ಇರೋದಿಲ್ಲ. ಇದರ ಒಳಗೆ ನಾವು ನಮ್ಮಲ್ಲಿ ದೇಸಿ ಹಸುಗಳ ಇರಬೇಕು, ದೇಸಿ ಸಗಣಿ ಮತ್ತು ದೇಸಿ ಆಕಳದ ಮೂತ್ರ, ಬೆಲ್ಲ, ಮಜ್ಜಿಗೆ ಮತ್ತು ಸ್ವಲ್ಪ ಅಕ್ಕಿಯನ್ನು ಒಂದು ಅದಕ್ಕೆ ರೇಷಿಯೋ ಐತಿ, ಅಂದರೆ ಒಂದು ಲಿಮಿಟ್ ಐತಿ, ಒಂದು ಏನಂತೀವಿ, ಒಂದು ಇಷ್ಟು 200 ಲೀಟ್ರಿಗೆ ಇಷ್ಟು ಹಾಕ್ಬೇಕಂತೇಳಿ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ರೀತಿ ನೀವು ಹಾಕೊಂಡು ಹೋದ್ರೆ ಭಾಳ ಅದ್ಭುತವಾದ ಇದೊಂದು ಪ್ರಾಡಕ್ಟ್ ಬರುತ್ತಿದ್ದು. ನಾವು ಒಂಥರ ಅಮೃತ ಅನ್ಬೋದು. ಇದು ನೀವು ಯಾವುದೇ ಹಾರ್ಟಿಕಲ್ಚರ್ ಕ್ರಾಪ್ ಇರಲಿ, ಯಾವುದೇ ನಿಮ್ಮದು ಅಗ್ರಿಕಲ್ಚರ್ ಕ್ರಾಪ್ ಇರಲಿ, ಏನೋ ನೀವು ಹೊರವಲದಾಗ ಯಾವುದೇ ಬೆಳೆ ಮಾಡಿರಿ, ತೋಟಗಾರಿಕೆ ಒಳಗೆ ಮಾಡಿರಿ, ಎಲ್ಲ ಬೆಳೆಗಳಿಗೆ ಅತಿ ಇದು ಯೋಗ್ಯವಾದಂಥದ್ದು ಪದಾರ್ಥ ಇದು. ಇದಕ್ಕೆ ಭಾಳ ಲೇಬರ್ದೂ ತೊಂದರೆ ಇಲ್ಲ, ಏನಿಲ್ಲ. ನಾವು 200 ಲೀಟ್ರಿಗೆ ನಿಮಗೆ ನಾನು ಒಂದು ಅದರ ಲೆಕ್ಕ ಹೇಳ್ತೀನಿ. 200 ಲೀಟ್ರ್ ನೀರಿಗೆ 20 kg ಸಗಣಿ, 5 ಲೀಟ್ರ್ ಗೋವಿಂದ ಮೂತ್ರ, ಆಮೇಲೆ 5 ಲೀಟ್ರ್ ಮಜ್ಜಿಗೆ, 5 kg ಬೆಲ್ಲ, 5 kg ರೈಸನ್ನು ನಾವು ಕುದಿಸಿ ಆಕಳಿಗೆ ಸಹಿತ ತಿನ್ನಿಸ್ಬೋದು. ಅದು ಮರುದಿವ್ಸ ಮತ್ತು ನಮ್ಗೆ ಸಗಣಿ ಒಳಗೆ ಬಂದೇ ಬರುತ್ತೆ. ಇಲ್ಲ ನಿಮ್ಗೆ ಆಕಳಿಗೆ ಅಷ್ಟು ಕಡಿಮೆ ಅದಾವ ಅಂತಂದ್ರೆ ನೀವು ರೈಸನ್ನು ಸ್ವಲ್ಪ ಗಂಜಿ ರೂಪದಲ್ಲಿ ಮಾಡಿ ಇದರೊಳಗೆ ಹಾಕಿ ಬಿಡ್ಬೋದು. ಈ ರೀತಿ ನಾವು ಇದನ್ನು ಫಿಟ್ಟಿಂಗ್ ಮಾಡಿವು. ಇದು ಅನ್ಎರೋಬಿಕ್ ಬ್ಯಾಗ್ ಅಂದ್ರೆ ಒಂದು ಟೈಪ್ ಆಫ್ ಆರ್ಟಿಫಿಷಿಯಲ್ ಆಕಳದ್ದು ಹೊಟ್ಟೆ ಇದ್ದಂಗೆ. ಇದು ಏನು ಆಕಳ ಸಗಣಿ ಒಳಗೆ ನಾವು ಫ್ರೆಶ್ ಸಗಣಿಯನ್ನು ಡೈಲಿ ಯೂಸ್ ಮಾಡೋದ್ರಿಂದ ಆಕಳ ಹೊಟ್ಟೆ ಒಳಗೆ ಏನು ಜೀವಾಣುಗಳು ಇರ್ತಾವಲ್ಲ, ಅವು ಇಲ್ಲಿ ಬಂದು ಇದು ಅನ್ಎರೋಬಿಕ್ ಸೇಮ್ ಅದೇ ವಾತಾವರಣ ಸಿಗೋದ್ರಿಂದ ಇದ್ರೊಳಗೆ ಡೆವಲಪ್ ಆಗಿ ಅದು ಏನು ನಾವು ಹಾಕಿರ್ತೀವಲ್ಲ ಅದನ್ನು 100% ಅಂದ್ರೆ ಕೊಳೆಸಿ ನಮಗೆ ದ್ರವ ಪದಾರ್ಥ ಒಳಗೆ ಕೊಡ್ತಾವೆ. ಇದನ್ನು ನಾವು ಪ್ರತಿ ಬೆಳೆಗೆ 1 ಲೀಟ್ರ್ ನೀರಿಗೆ 10 ml ಹಾಕಿ ಸ್ಪ್ರೇ ಮಾಡ್ಬೋದು. ಅಥವಾ ನಿಮ್ಮದು ಡ್ರಿಪ್ ಅನುಕೂಲ ಇತ್ತಂದ್ರೆ ನೀವು 1 ಎಕರೆಗೆ ಪ್ರತಿ ಒಂದು ಸಾರಿ ಬಿಟ್ಟಾಗ 200 ಲೀಟ್ರದಂಗೆ ನೀವು ಬಿಟ್ಕೊಂಡು ಹೋದ್ರಿ ಅಂದ್ರೆ ನಿಮಗೆ ಬೆಳೆನೂ ಭಾಳ ಚೆನ್ನಾಗಿ ಬರುತ್ತೆ, ಭೂಮಿ ಮೆತ್ತಗಾಗುತ್ತೆ, ಆಮೇಲೆ ಜಮೀನು ಒಳಗಿರುವಂಥವು ನಮ್ಮ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಟ್ಟಿದು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಲ್ಲ. ಆಮೇಲೆ ಏನು ಹೇಳ್ಬೇಕಂದ್ರೆ ಪರಿಪೂರ್ಣವಾದ ಇದು ಆಹಾರ. ಇದ್ರ ಜೀರೋ ಇನ್ವೆಸ್ಟ್ಮೆಂಟ್ ನಮ್ಮಲ್ಲೇ ಸಿಗತಕ್ಕಂಥ ಸಗಣಿ. ಏನು ಸ್ವಲ್ಪ ಬೆಲ್ಲಕ್ಕೆ ಖರ್ಚು ಮಾಡ್ತೀವಿ ನಾವು, ಮಜ್ಜಿಗೆ ಅಂತೂ ಮನ್ಯಾಗ ಇರ್ತಾವೆ, ಸ್ವಲ್ಪ ಅಕ್ಕಿ, ಅದೇ ನಮ್ಮ ಮನೆಗೆ ತರ್ತೀವಲ್ಲ ರೇಷನ್ ಅಕ್ಕಿನ ನಾವು ಮತ್ತು ಯೂಸ್ ಮಾಡಬೇಕು. ಇಲ್ಲಿ ಕಡಿಮೆ ದುಡ್ಡಿನ ಅಕ್ಕಿನ ಇದ್ರೊಳಗೆ ನಾವು ಯೂಸ್ ಮಾಡ್ತೀವಿ. ಏನು ಖರ್ಚು ಭಾಳ ಏನಿಲ್ಲ ಇದ್ರೊಳಗೆ. ಇದು ಖರ್ಚು ಕಡಿಮೆ ಮತ್ತು ಇದ್ರದ್ದು ರಿಸಲ್ಟ್ ಏನೈತಲ್ಲ ಅತಿ ಅದ್ಭುತ. ನಿಮಗೆ ಹೇಳಬೇಕಂದ್ರೆ ಅದು ವರ್ಣಿಸಲಿಕ್ಕೆ ಆಗೋದಿಲ್ಲ, ಅಷ್ಟು ಇದ್ರದ್ದು ಒಳ್ಳೆ ರಿಸಲ್ಟ್ ಐತಿ. ಪ್ರತಿಯೊಬ್ಬ ರೈತರು ಏನು ಸಾವಯವ ಕೃಷಿ ಹತ್ತು ನಾವು ಈಗ ವಾಲ್ಕೊಂಡಿದ್ದೀವಲ್ಲ, ನಾವು ಮೊದಲನೇ ಹೆಜ್ಜೆ ಅನ್ಕೊತೀನಿ. ನಾವು ಇದನ್ನು ಇನ್ಸ್ಟಾಲ್ ಮಾಡಿವಂದ್ರೆ ನಾವು ಪ್ರಥಮ ಹೆಜ್ಜೆ ಇಟ್ಟಂಗೆ. ಇದು ನಮ್ಮ ಹೊಲದೊಳಗೆ ನಾವು ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ನಮಗೆ ಕಡಿಮೆ ಖರ್ಚಿನೊಳಗೆ ಅತಿ ಉತ್ತಮ ಬೆಳೆಯನ್ನು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಏನು ಭಾಳ ಖರ್ಚಿಲ್ಲ ಇದ್ರದ್ದು. ಆಮೇಲೆ ಇನ್ನೊಂದು ಇದ್ರೊಳಗೆ ನಾನು ಹೇಳಿಲ್ಲ, ಆ ಸೂತ್ರದೊಳಗೆ ನೀವು ಡ್ರಮ್ ಒಳಗೆ 200 ಲೀಟ್ರ್ನಾಗ ಹಾಕಿ ಬಿಡೋದ್ರ ಜೊತೆಗೆ ನಮ್ಮ ಕಿಚನ್ ವೇಸ್ಟ್ ಏನಿರುತ್ತಲ್ಲ, ಅಡುಗೆ ಮನೆಯಿಂದ ಏನು ಉಳಿದಿರುತ್ತಪ್ಪ, ಕಾಯಿಪಲ್ಯಗಳು, ಯಾವುದೇ ಹಣ್ಣು ಹಂಪಲ ಸ್ವಲ್ಪ ದಿನಕ್ಕೆ ಕೆಟ್ಟೋಯ್ತಂದ್ರೆ ಅದನ್ನು ಸ್ವಲ್ಪ ಏನೋ ಅಡುಗೆ ಉಳಿತು ಅಥವಾ
ಈಗ ಸ್ವಲ್ಪ ಟೀ ಪೌಡ್ರು ಅಂಥದ್ದು ಏನು ನಮ್ಮ ಕಿಚನ್ 100ಕ್ಕೆ 100 ಏನು ವೇಸ್ಟ್ ಇರುತ್ತಲ್ಲ, ಬರೀ ಇದು ಕೆಮಿಕಲ್ ಮುಕ್ತವಾದಂಥದ್ದು. ಅಂದರೆ ಪಾತ್ರೆ ಸೋಪು, ಜೆಲ್ ಅಂಥದ್ದು ಯೂಸ್ ಮಾಡಲಾರ್ದ ಏನು ನಾವು ತೆಗೆದಿಡ್ತೀವಲ್ಲ ಅಡುಗೆ ಉಳಿದದ್ದು, ಅದೆಲ್ಲವನ್ನು ಇದ್ರೊಳಗೆ ಹಾಕ್ಬೋದು. ನೀವು ಒಂದು 4 ಟೊಮೆಟೊ ಕೆಟ್ಟಿದ್ರೆ ಆ ಟೊಮೆಟೊ ಹಾಕ್ಬೋದು, ಬದ್ನೆಕಾಯಿ 4 ದಿನಕ್ಕೆ ಒಣಗಿದ್ರೆ ಅದನ್ನು ಹಾಕ್ಬೋದು, ಸೌತೆಕಾಯಿ, ಗಜ್ರಿಕಾಯಿ ಏನಿರುತ್ತೆ ಎಲ್ಲನೂ. ಆಕಳು ತಿನ್ನೋಂಗಿದ್ರೆ ಆಕಳು ತಿನ್ನಿಸ್ಬೇಕು, ಇಲ್ಲ ಆಕಳು ತಿನ್ನುವಂಗಿಲ್ಲಪ್ಪ ಅಂದರೆ ಡೈರೆಕ್ಟ್ ಇದ್ರೊಳಗೆ 4 ಇಂಚು ಪೈಪ್ ಇರುತ್ತೆ, ಇದರಿಂದ ನಾವು ಡೈರೆಕ್ಟ್ ಇಲ್ಲಿ ಹಾಕಿದ್ರೆ ಒಳಗೆ ಹೋಗಿಬಿಡುತ್ತೆ. ಇಲ್ಲೊಂದು ಹಾಲು ಇಟ್ಟಿರ್ತೀವಿ ನಾವು. ಇದು ಹಾಕೋದಾದ್ಮೇಲೆ ಈ ಹಾಲು ಬಂದ್ ಮಾಡಬೇಕು, ಯಾಕಂದ್ರೆ ಗಾಳಿ ಇರಲಾರ್ದಂಗೆ ಇದನ್ನು ನಾವು ಮೇಂಟೈನ್ ಮಾಡಬೇಕು. ಆ ರೀತಿ ಅದು ಏರ್ ಔಟ್ಪುಟ್ ಇರುತ್ತೆ, ಅದನ್ನೊಂದು ಸ್ವಲ್ಪ 1 ಇಂಚು ನೀರೊಳಗೆ ಮುಳುಗಂಗೆ ಒಂದು ಬಕೆಟ್ ಒಳಗೆ ಸ್ವಲ್ಪ ನೀರು ಹಾಕಿ ಮುಚ್ಚಿಡ್ಬೇಕು ಇದನ್ನು. ಅಂದರೆ ಏರು ಒಳಗಡೆಯಿಂದ ಈ ರೀತಿ ಹೊರಗೆ ಹೋಗ್ತಿರುತ್ತೆ. ಈ ರೀತಿ ಇದು ಗ್ಯಾಸ್, ಇದನ್ನು ಮನೆ ಅಡುಗೆ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಮುಂದಿನ ದಿನಮಾನೊಳಗೆ ನಾವು ಅದನ್ನು ಕಲೆಕ್ಷನ್ ಮನೆಗೆ ಮಾಡಿ ನಾವು ಗ್ಯಾಸಿಗೆ ಇದನ್ನು ಪ್ಯೂರ್ ಮನೆಯಿಂದ ನಮ್ಮದು ಸ್ವಂತ ಗ್ಯಾಸನ್ನು ಯೂಸ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಇಂಡಿಯನ್ ಫಾರ್ಮರ್ ಗುರು ಅನ್ನೋ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.